ರಾಜಕೀಯ ಚದುರಂಗದಾಟದಲ್ಲಿ ಯಾವಾಗ ಯಾರು ರಾಜ ಆಗ್ತಾರೆ, ಯಾರು ಕೇವಲ ದಾಳ ಆಗ್ತಾರೆ ಅಂತ ಹೇಳುವುದು ಕಷ್ಟ. ಸದ್ಯ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ಬಿಜೆಪಿ ಶಾಸಕರೊಬ್ಬರ ಸುತ್ತ ಇಂಥದ್ದೇ ಒಂದು ರಾಜಕೀಯ ಬಿರುಗಾಳಿ ಎದ್ದಿದೆ. ಹೌದು, ಬಸವ ಕಲ್ಯಾಣದ ಬಿಜೆಪಿ ಶಾಸಕ ಶರಣು ಸಲಗರ್ ಅವರ ವೇಗಕ್ಕೆ ಸ್ವಪಕ್ಷದಲ್ಲಿ ಬ್ರೇಕ್ ಬಿದ್ದಿದೆಯಾ ಅನ್ನೋ ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಉಪಚುನಾವಣೆಯಲ್ಲಿ ಇಡೀ ಬಿಜೆಪಿ ಸಚಿವ ಸಂಪುಟವೇ ಬಂದು ಗೆಲ್ಲಿಸಿಕೊಂಡು ಹೋಗಿದ್ದ ಶಾಸಕ ಇವರು. ಯತ್ನಾಳ್ ಬಳಿಕ ಬಿಜೆಪಿಯ ಮತ್ತೊಬ್ಬ ಹಿಂದೂ ಹುಲಿ ಅಂತಾನೆ ಫೇಮಸ್ ಆಗಿದ್ದ ಶರಣು ಸಲಗರ್ ಈಗ ಸ್ವಪಕ್ಷದವರಿಂದಲೇ ಕಡೆಗಣನೆಗೆ ಒಳಗಾಗಿದ್ದಾರಾ ಅನ್ನೋ ಅನುಮಾನ ದಟ್ಟವಾಗಿದೆ. ಹೈಕಮಾಂಡ್ನ ಘೋಷಿತ ಸೂಚನೆ ಬೆನ್ನಲ್ಲೇ ಶಾಸಕರು ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಸಲಗರ್ ಸೈಲೆಂಟ್ ಆಗಿದ್ದರ ಹಿಂದಿನ ಅಸಲಿ ಸತ್ಯ ಏನು? ಜಿಲ್ಲಾ ನಾಯಕರ ಒಳಗುದ್ದಾಟಕ್ಕೆ ಶಾಸಕರು ಬಲಿಯಾದ್ರ? ಈ ಕುರಿತು ಒಂದು ಮಾಹಿತಿ ನಿಮ್ಮ ಮುಂದೆ. ಅದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಬಸವ ಕಲ್ಯಾಣದ ಉಪಚುನಾವಣೆ. ಅಂದು ಶರಣು ಸಲಗರ್ ಅವರು ಗೆಲ್ಲಿಸಿಕೊಂಡು ಬರಲು ಇಡೀ ಬಿಜೆಪಿಯ ಸಚಿವ ಸಂಪುಟವೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಲಗ್ಗೆ ಇಟ್ಟಿತ್ತು. ಸಾವಿರಾರು ಕಾರ್ಯಕರ್ತರ ಪರಿಶ್ರಮ, ಬಿಜೆಪಿಯ ಪ್ರಬಲ ನಾಯಕರ ಅಬ್ಬರದ ಪ್ರಚಾರದಿಂದ ಶರಣು ಸಲಗರ್ ಗೆದ್ದು ಬೀಗಿದ್ರು. ಶಾಸಕರಾಗಿ ಆಯ್ಕೆಯಾದ ಬಳಿಕ ತಮ್ಮದೇ ಆದ ಕಾರ್ಯವೈಖರಿಯಿಂದ ರಾಜ್ಯ ರಾಜಕೀಯದ ಗಮನ ಸೆಳೆದಿದ್ರು. ಕೇವಲ ಬೀದರ್ ಜಿಲ್ಲೆಯಷ್ಟೇ ಅಲ್ಲದೆ ಇಡೀ ರಾಜ್ಯ ಬಿಜೆಪಿಯಲ್ಲಿ ಸಲಗರ್ ಕಾರ್ಯವೈಖರಿಗೆ ಹಿರಿಯ ನಾಯಕರು ಶಬಾಸಗಿರಿ ನೀಡಿದ್ರು. ಖುದ್ದು ಬಿಎಸ್ ಯಡಿಯೂರಪ್ಪ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಿರಿಯ ನಾಯಕರ ಪ್ರಶಂಸೆಗೆ ಸಲಗರ್ ಪಾತ್ರರಾಗಿದ್ರು. ಒಂದು ಹಂತದಲ್ಲಂತೂ ವಿಜಯಪುರದ ಶಾಸಕ ಯತ್ನಾಳ್ ಬಳಿಕ ಬಿಜೆಪಿಯಲ್ಲಿ ಇವರನ್ನ ಹಿಂದೂ ಹುಲಿ ಅಂತ ಕರೆಯುವಷ್ಟರ ಮಟ್ಟಿಗೆ ಸಲಗರ್ ಪಾಪ್ಯುಲರ್ ಆಗಿದ್ರು. ಈಗ ಅದೇ ಪಾಪ್ಯುಲಾರಿಟಿ ವೇಗದ ಓಟ ಶಾಸಕರಿಗೆ ಸಂಕಷ್ಟ ತಂದೊಡ್ಡಿದೆ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳಲು ಶರಣು ಸಲಗರ್ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರ ಕೆಲವೊಂದು ಹೇಳಿಕೆಗಳು ಹಾಗೂ ಅತಿರೇಕದ ವರ್ತನೆಗಳು ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿವೆ ಎನ್ನಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದ ಶರಣು ಸಲಗರ್ ವೇಗಕ್ಕೆ ಖುದ್ದು ಬಿಜೆಪಿಯಲ್ಲೇ ಅಪಸ್ವರಗಳು ಎದ್ದಿದೆಯಂತೆ. ಶಾಸಕರ ಜನಪ್ರಿಯತೆಯನ್ನು ಸಹಿಸಲಾಗದೆ ಜಿಲ್ಲೆಯ ಕೆಲ ಪ್ರಮುಖ ನಾಯಕರೇ ಬೆಚ್ಚಿ ಬಿದ್ದಿದ್ದು ಒಳಗೊಳಗೆ ರಾಜಕೀಯ ಷಡ್ಯಂತ್ರ ರೂಪಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಹೈಕಮಾಂಡ್ನಿಂದ ಸಲಗರ್ ಅವರಿಗೆ ಕೆಲವೊಂದು ಕಠಿಣ ನಿರ್ಬಂಧಗಳನ್ನ ಹೇರಲಾಗಿದೆ ಎಂಬ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಹೌದು, ರಾಜ್ಯ ಬಿಜೆಪಿಯಿಂದ ಶಾಸಕ ಶರಣು ಸಲಗರ್ ಅವರಿಗೆ ಅಘೋಷಿತ ಸೂಚನೆಯೊಂದು ರವಾನೆಯಾಗಿದೆಯಂತೆ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಯಾವುದೇ ಅನಗತ್ಯ ಹೇಳಿಕೆ ನೀಡಬಾರದು, ಪಕ್ಷದ ಗಮನಕ್ಕೆ ತರದೆ ಯಾವುದೇ ರಾಜಕೀಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಅಂತ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ ಎನ್ನಲಾಗಿದೆ. ಈ ಸೂಚನೆ ಸಿಗ್ತಾ ಇದ್ದಂತೆ ಸದಾ ಅಬ್ಬರಿಸ್ತಾ ಇದ್ದ ಶಾಸಕ ಶರಣು ಸಲಗರ್ ದಿಢೀರ್ ಸೈಲೆಂಟ್ ಆಗಿದ್ದು ಮಾಧ್ಯಮಗಳಿಗೆ ಹೇಳಿಕೆ ನೀಡಲು ನಕಾರ ಹೇಳ್ತಿದ್ದಾರೆ. ಇದೇ ಹೊತ್ತಲ್ಲಿ ಯಡಿಯೂರಪ್ಪ ಕುಟುಂಬದ ಜೊತೆ ಒಳ್ಳೆಯ ನಂಟು ಹೊಂದಿರುವ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರಿಗೆ ಪಕ್ಷದಲ್ಲಿ ಮನ್ನಣೆ ಹೆಚ್ಚಾಗ್ತಾ ಇದ್ದು ಬಿಜೆಪಿ ಪಕ್ಷದ ಪರವಾಗಿ ಬೆಲ್ದಾಳೆ ಮಾತ್ರ ಬೈಟ್ ನೀಡುವಂತೆ ಮೌಖಿಕ ಆದೇಶ ಹೊರಡಿಸಲಾಗಿದೆ ಎಂಬ ಚರ್ಚೆಗಳು ಜೋರಾಗಿವೆ. ಶರಣು ಸಲಗರ್ ಅವರ ಕೆಲ ಹೇಳಿಕೆ ಹಾಗೂ ಕಾರ್ಯವೈಖರಿ ಕೂಡ ರಾಜ್ಯ ಬಿಜೆಪಿ ನಾಯಕರ ಮುನಿಸಿಗೆ ಕಾರಣವಾಗಿದೆ. ಹೀಗಾಗಿ ಬಿಜೆಪಿಯಲ್ಲಿ ಶರಣು ಸಲಗರ್ ಅವರಿಗೆ ಸಿಗಬಹುದಾದ ಜವಾಬ್ದಾರಿ ಮತ್ತು ಹುದ್ದೆಗಳು ಕೈತಪ್ಪಿವೆ. ಇದರಿಂದ ಶಾಸಕರಲ್ಲೂ ಕೂಡ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ನಡೆದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೂ ಶಾಸಕ ಶರಣು ಸಲಗರ್ ಗೈರಾಗಿರುವುದು ಈ ಕಡೆಗಣನೆಗೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಒಟ್ಟಿನಲ್ಲಿ ಬಸವ ಕಲ್ಯಾಣದ ರಾಜಕೀಯ ಚದುರಂಗದಾಟದಲ್ಲಿ ಶಾಸಕ ಶರಣು ಸಲಗರ್ ಅವರಿಗೆ ಸ್ವಪಕ್ಷದ ನಾಯಕರೇ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಮಾತಿಗೆ ಕಟ್ಟುಬಿದ್ದು ಶಾಸಕರು ಸೈಲೆಂಟ್ ಆಗಿದ್ದರೂ ಒಳಗೊಳಗೆ ಜ್ವಾಲಾಮುಖಿ ಹೊಗೆಯಾಡ್ತಾ ಇದೆ. ಬಸವ ಕಲ್ಯಾಣ ಕ್ಷೇತ್ರದ ಜನರ ಚಿತ್ತ ಈಗ ಮುಂದಿನ ರಾಜಕೀಯ ಬೆಳವಣಿಗೆಗಳತ್ತ ನೆಟ್ಟಿದೆ. ಮುಂಬರುವ ಚುನಾವಣೆ ಸಮಯದಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಅಚ್ಚರಿಯ ಬೆಳವಣಿಗೆಗಳಾದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಶರಣು ಸಲಗರ್ ಅವರ ಈ ರಾಜಕೀಯ ನಡೆ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.